ಅದರಲ್ಲಿ ಫಸ್ಟ್ ನೀರು ಈಜು ಬರ್ತಿಲ್ಲ, ಎಷ್ಟು ಕಷ್ಟಪಡ್ತಿದ್ದಾರೆ, ಕರ್ಕೊಂಬರ್ತಿದ್ದಾರೆ ಅವ್ರಿಗೆ. ರೂಟ್ ಮಿಸ್ ಆಗಿದೆ, ಅವ್ರೆಲ್ಲದಾರ ನಾನೆಲ್ಲದನ್ನ, ಅವ್ರಿಗೂ ದಾರಿ ಸಿಕ್ತಿಲ್ಲ, ನನಗೂ ದಾರಿ ಸಿಕ್ತಿಲ್ಲ. ಆದರೆ ಬಂದ ದಾರಿ ಇದಲ್ಲ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಇಲ್ಲ ಅಡ್ವೆಂಚರ್ ಮುಗೀತು ಕತೆ ಇಲ್ಲಿಂದ. ಬಂದ ದಾರಿ ಶಿಸ್ತು ವಾಪಸ್ ಹೋಗಿ ನೋಡ್ರಿ. ಈಗ ಇಲ್ಲಿಂದ ಜಲ್ದಿ ಬಿಡೋಣ ಅನ್ಕೊಂಡೆ, ಜಲ್ದಿ ಮುಂದೆ ಹೋಗಿರ್ಬೇಕನ್ನೋದು ಇದಕ್ಕೆ ಕೊನೆಗೂ ರೂಟ್ ಮಿಸ್ ಮಾಡ್ಕೊಂಡೆ. ಎಲ್ಲಾಯ್ತು ದಾರಿ ಏನು ಶಿವಪ್ಪ ದಾರಿ ತೋರ್ಸಪ್ಪ ನೋಡ್ರಿ. ಇಲ್ಲಿ ಇಂಥ ಜಾಗದಾಗ ಕಳೆದ್ರೆ ಸಿಗ್ತೀರ ಅನ್ಕೊಂಡಿರಿ ವಾಪಸ್. ದೇವರೊಣಗಿಲ್ಲ ಕತ್ಲಾದ್ರೆ ಮುಗೀತು ಪಿಕ್ಚರ್ ನೋಡ್ರಿ. ಸೇಫಾಗಿ ಅಡ್ವೆಂಚರ್ ಮುಗಿಸ್ತಿದ್ದೀನಿ ಅಂದ್ರೆ ಕ್ರೇಜಿ. ಅಲ್ಲೇ ಮಹಾರಾಷ್ಟ್ರದಾಗೆ ಅಲ್ಲೇ ಆಲ್ಮೋಸ್ಟ್ ಪ್ಲೇಸ್ ಸುತ್ತಿದ್ದೀನಿ. ಅಂದರೆ ಇನ್ನೂ ತುಂಬ ಇದೆ ಮಹಾರಾಷ್ಟ್ರ ನೋಡೋದು. ಥರ ನೀವು ಟ್ರಕ್ ಮಾಡ್ತಾ ಹೋಗ್ಬೇಕು. ಬಂದೇ ಬಿಡ್ತೀನಿ ಸ್ವಲ್ಪ ದೂರ. ಅಲ್ಲೇ ಒಂದ್ಸರಿ ಕಾಲು ನೋವು ಮಾಡ್ಕೊಂಡಿನಿ, ಲೈಟಾಗಿ ಹೊಡ್ತಾ ಬಿತ್ತು, ಮೊಣಕಾಲಿಗೆ ಬಿತ್ತು. ಸ್ವಲ್ಪ ದೂರ ಈಗ ನಾನು ಗೈಡ್ ಆಗಿದ್ದೀನಿ ಇವತ್ತು. ಇವ್ರಿಗೆ ಗೊತ್ತೇ ಅರ್ಧಕ್ಕೆ ವಾಪಸ್ ಹೊಂಟ್ರೆ. ನಾನು ಕರ್ಕೊಂಡು ಹೊಂಟೇನು ಬರ್ರೆ. ನನ್ನಂತ ಧೈರ್ಯ ಅಲ್ಲಿ ಎಲ್ಲೂ ನೋಡಿಲ್ಲ ನೀವು. ದಿ ಲೋಟಸ್ ವಾಟರ್ ಫಾಲ್ಸ್, ಇನ್ಫಿನಿಟಿ ಪೂಲ್. ಮಹಾರಾಷ್ಟ್ರದಲ್ಲಿ ಮೂಲೆ ಮೂಲೆಯಿಂದ ನೋಡ್ಕೊಂಬರ್ತಾರೆ ಈ ಪ್ಲೇಸಿಗೆ. ಹಾಗೆ ಈ ಟ್ರಕ್ಕಿಂಗ್ ಕೂಡ ತುಂಬ ಕಷ್ಟ. ಲೋನಾವಳದಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಸಖತ್ತಾಗಿದೆ ಪ್ಲೇಸ್. ಹೋದರೆ ಲೋನಾವಳ ಟೌನು ಸೇಮ್ ನಮ್ಮ ಹಳೆ ದಾವಣಗೆರೆ ಇದ್ದಂಗಿದೆ. ಬಟ್ ನಾನು ಈ ಕಡೆ ಹೋಗ್ಬೇಕು. ಈಗ ನೋಡ್ತಿದ್ರಲ್ಲ ಇದೆ ಲೋನಾವಳ ಲೇಕು. ಇವಾಗ ನೀರಿಲ್ಲ, ಬನ್ನಿ ಮುಂದೆ ಹೋಗೋಣ. ಇದು ಸಿಕ್ಕಾಪಟ್ಟೆ ದೊಡ್ಡದಿದೆ ಲೋನಾವಳ ಲೇಕು. ನೀವು ಹಿಂಗೆ ಹೋದರೆ ಆಂಬಿವಲೆ ಸಿಟಿ, ಲೋಟಸ್ ವಾಟರ್ ಫಾಲ್ಸು, ಫೋರ್ಟ್ಗಳು, ಆಮೇಲೆ ಅಲ್ಲಿ ಸಿಕ್ಕಾಪಟ್ಟೆ ಫೋರ್ಟ್ಗಳು ಬರ್ತಾವೆ, ಹಿಲ್ ಸ್ಟೇಷನ್ಗಳು ಬರ್ತಾವೆ. ಈ ರೂಟ್ ಆದರೆ ಬನ್ನಿ ಹೋಗೋಣ ಮುಂದೆ. ಈಗ ನೀವು ಘಾಟ್ ಸೆಕ್ಷನ್ ನೋಡ್ತಿದ್ರಲ್ಲ, ಇದು ನನಗೆ ಆಗುಂಬೆ ಘಾಟ್ ಫೀಲ್ ಆಗುತ್ತೆ. ತುಂಬ ಕರು ಬರುತ್ತೆ, ಓವರ್ಟೇಕ್ ಮಾಡೋಕ್ಕಾಗಲ್ಲ ಈ ರೋಡ್ಗಳಲ್ಲಿ. ಮತ್ತು ಇನ್ನೊಂದೇನಂದರೆ ಬ್ಯೂಟಿಫುಲ್ ಮೆಮೊರೀಸ್ ಇದಾವೆ ಈ ರೋಡಲ್ಲಿ. ಭಾಳ ಸರಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇದೇ ದಾರಿಲಿ ಅಡ್ಡಾಡಿರೋದು. ಇದೆಲ್ಲ ಇವಾಗ ಅನ್ಸೀಸನ್ನು ಫುಲ್ಲು ಡ್ರೈ. ಮಳೆಗಾಲದಾಗ ಇಲ್ಲೆಲ್ಲ ಸಕ್ಕತ್ತಾಗಿರುತ್ತೆ. ಇಲ್ಲೆಲ್ಲ ವಾಟರ್ ಫಾಲ್ಸ್ಗಳು ಕಾಣ್ತಿರ್ತವೆ. ಸ್ವಲ್ಪ ಜಂಗಲ್ ಬರುತ್ತೆ, ಸಕ್ಕತ್ತಾಗಿದೆ. ಫುಲ್ಲು ತಣ್ಣಗೆ ತಂಪು ಇರುತ್ತೆ ಅನ್ಕೊಳ್ರಿ ಇಲ್ಲಿ. ಕ್ರೇಜಿ. ಇಲ್ಲಿಂದ ಆಂಬಿವಲೆ ಸಿಟಿ ನಿಯರೆಸ್ಟ್. ಯಾಕಂದರೆ ನೀವು ನೋಡ್ಬೋದು ಬೆಟ್ಟದ ಫಾರ್ಮೇಷನ್. ಇದ್ರ ಪಕ್ಕ ಈ ರೋಡ್ ಹಿಡ್ಕೊಂಡು ಸೀದಾ ಹೋದರೆ ಪವನ ಲೇಕ್ ಸಿಗುತ್ತೆ. ಈಗ ಏನು ನೋಡ್ತಿದ್ದೀರೋ ಈ ಥರ ಬೆಟ್ಟ ಗುಡ್ಡಗಳನ್ನು 1 ವರ್ಷ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಏನಿಲ್ಲ ಅಂದರೂ ಸುತ್ತಮುತ್ತ ಹುಡುಕಿದ್ರೆ ಒಂದು 200 ಕಿಲೋಮೀಟರ್ಷ್ಟು ಕವರ್ ಮಾಡಿದ್ದೀನಿ. ಫ್ಲವರ್ಸ್ ನೋಡ್ತಿದ್ರೆ ಹೇಗಾಗಿದೆ ಗಿಡಗಳು. ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಬಿದ್ದು ಉಲ್ಲಾಡಿದ್ದೆ. ಇವೇ ಫ್ಲವರ್ಗಳು ನೋಡ್ರಿ ಹೆಂಗಾಗಿದೆ. ಫುಲ್ಲು ಒಣಗಿಬಿಟ್ಟಿದೆ. ಇಷ್ಟು ಫುಲ್ಲು ಕ್ರೇಜಿ ಇದೆ ರೋಡ್ ಮಾತ್ರ. ಇದು ಭಾರಿ ಬಂದು ಈ ಕಡೆ ಹೋಗ್ಬೇಕು ನೋಡ್ರಿ. ಬಂದೆ ಲಾಸ್ಟ್ ಟೈಮ್ ಬಂದಾಗ ರೋಡ್ ಹಿಂಗಿರಲಿಲ್ಲ. ಬರೋಬ್ಬರಿ ಕನ್ಫ್ಯೂಸ್ ಆಗೈತಿ. ಇಲ್ಲೆಲ್ಲ ಬಂದು ಲಾಕ್ ಆಗಿನ ಸಿಗ್ನಲ್ ಕೂಡ ಇಲ್ಲ. ಇಲ್ಲೇ ದಾರಿ ಮಿಸ್ ಆಗಿ ಇಲ್ಲೇ ಬಂದಿದೆ. ಅದು ಇಲ್ಲಿಲ್ಲ. ಅದು ಇಲ್ಲಾಂದ್ರೆ ಆ ಬೆಟ್ಟದ ಮಧ್ಯೆ ಎಲ್ಲ ಬರ್ತೈತಿ. ನೋಡ್ರಿ ಈ ಅಂಗಡಿಯರಿಗೆ 10 ರೂಪಾಯಿ ಕೊಡ್ಬೇಕು. ನಾನು ಲಾಸ್ಟ್ ವರ್ಷ ಬಂದು 2 ಬಿಸ್ಕತ್ ತಗೊಂಡೋಗಿದ್ದೆ. ಫೋನ್ಪೇ ಮಾಡ್ತೀನಿ ಅಂತ ಫೋನ್ಪೇ ಮಾಡಲಿಲ್ಲ. ಆದರೆ ಅವ್ರಿಗೆ ಕೇಳ್ತದೆ ನೆಟ್ವರ್ಕ್ ಇಲ್ಲ, ಏನಿಲ್ಲ, ಇಲ್ಲಿ ಏನು ಸಿಗಲ್ಲ, ಏನಿಲ್ಲ ಅಂತ ಹೇಳ್ತಿದ್ದಾರೆ. ನೋಡ್ರಿ ಸುತ್ತಲೂ ಬೆಟ್ಟ ಅದಾವೆ. कर्नाटक हाँ हाँ यूट्यूब में लास्ट ईयर इधर में ಇಲ್ಲಿ ಸ್ಥಳೀಯರಿಗೆ ಕೇಳಿದಾಗ ನೆಟ್ವರ್ಕ್ ಇಲ್ಲ, ಏನು ಮಾಡ್ತೀರಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ 2 ಲ್ಯಾಂಡ್ಲೈನ್ ಫೋನ್ ಇದಾವೆ, ಅದ್ರ ಮೂಲಕ ಫೋನ್ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ಸ್ವಲ್ಪ ಚಾರ್ಜ್ ಮಾಡ್ಕೊಂಡು ಬಾಡಿನ ಶಿಸ್ತು 3/4 ಗಂಟೆ 1 ಅವರ್ ಟ್ರಕ್ ಮಾಡ್ಬೇಕು ಈ ಒಳಗಡೆ. ಇಲ್ಲಿ 1 2 3 4 5 6 7 ಗಾಡಿ ಇದಾವೆ. 7 ಗಾಡಿ ಮಹಾರಾಷ್ಟ್ರದು, ನಂದು ಒಬ್ಬಂದೇ ಕರ್ನಾಟಕ ಗಾಡಿ. ಒಂದೇ ಒಂದು ರೋಡು ಹಿಂಗಾಸ್ ಹೋಗಿ ಆಗಲೇ ಗಾಡಿ ತಗೊಂಡೋಗಿದ್ನಲ್ಲ ಅಲ್ಲಿ ಹೋಗಿದ್ದೆ. ಮಿನಿಮಮ್ ಅಂದರೆ ಅವತ್ತು 10 ಕಿಲೋಮೀಟ್ರ್ ಟ್ರಕ್ ಮಾಡೀನಿ. ನಡೆದು ಸುಸ್ತಾಗ್ಬಿಟ್ಟಿದ್ದೆ. ಸದ್ಯ ಅವತ್ತು ಇಲ್ಲೇ ಇರೋ ಮಹಾರಾಷ್ಟ್ರ ಲೋಕಲೇಟ್ಸ್ ಇದ್ದರು, ಅವ್ರು ನೀರೆಲ್ಲ ಕೊಟ್ಟು ನನಗೆ ಸುಧಾರಿಸಿದ್ರು. ಅವತ್ತು ಜೊತೆ ಹೋಗಿ ಜಲ್ದಿ ಜಾಯ್ನ್ ಆಗೋಣ ಇಲ್ಲಿಂದ. ಅದ್ರ 3/4 ಗಂಟೆ ಟ್ರಕ್ ಮಾಡ್ಬೇಕು. ಇದೆ
ಇಲ್ಲಿಂದ ಹೆಂಗೆ ಹೋಗ್ಬೇಕಂದ್ರೆ ನೋಡ್ಬೋದು ನೀವೀಗ ಈಗ ಈ ಥರ ಇಳಿದು 45 ಮಿನಿಟ್ಸ್ ನಡ್ಕೊಂತ ಭೂಮಿ ಯಾಕೆ ತಿರುಗುತ್ತೈತೆ ಎಣ್ಣೆ ಹೊಡ್ದೈತೆ ಅಯ್ಯಪ್ಪ ಇನ್ನೂ ಭಾಳ ದೂರ ಹೋಗ್ಬೇಕು ಇವ್ರಿಗೆ ರೂಟ್ ಗೊತ್ತಿಲ್ಲ ಇಲ್ಲಿಂದನೇ ಅರ್ಧಕ್ಕೆ ನಿಂತ್ಕೊಂಡು ವಾಪಸ್ ಹೋಗ್ತಿದ್ರು ಬಾಯ್ ನಾನು ಅದಿಲ್ಲಿ ಲಾಸ್ಟ್ ಟೈಮ್ ನಾನು ಬಂದಾಗ ನನಗೆ ಯಾರು ಇರಲಿಲ್ಲ ಇವ್ರಿಗೆ ಗೊತ್ತಿಲ್ಲ ಇಲ್ಲಿಂದ ಇನ್ನೂ ಅರ್ಧ ಗಂಟೆ ದಾರಿ ನೋಡಿ ಲೇಟ್ ಆಗಿದೆ ಅಂದ್ರೆ ಊಟ ಮಾಡ್ಬೇಕಂಗೆ ಎಲ್ಲ ಪಿಂಪ್ರಿ ಚಿಂಚವಾಡ ಪೂನೆದವ್ರು ಅವ್ರಿಗೆ ರೂಟ್ ಗೊತ್ತಾಗಿಲ್ಲ ಅರ್ಧದಾಗೆ ಕುತ್ಕೊಂಡಿದ್ರು ಎಲ್ಲೈತೆ ಅಂತೇಳಿ ವಾಪಸ್ ಹೊರಡ್ತಿದ್ರು ನನಗೆ ಕೇಳಿದ್ರು ರೂಟು ಎಲ್ಲ ಅಂತ ಇಲ್ಲೇ ಇದು ಬರ್ರಿ ಅಂತ ಕರ್ಕೊಂಬರಕತ್ತೀನಿ ಅವ್ರಿಗೆ ಗೊತ್ತಿಲ್ಲ ಇಲ್ಲಿಂದ ಇನ್ನೂ ಅರ್ಧ ಗಂಟೆ ರೆಡಿ ಹೋಗು ಅಬ್ಕಾಸೆ ಸೋಲಾಪುರ್ ಹೆಂಗೋ ಕಷ್ಟಪಟ್ಟು ಬಂದ್ವಿ. ಇದೇ ಡಿಫಿಕಲ್ಟ್ ಇದ್ದಿದ್ದು ಬಿಟ್ಟರೆ ಮುಂದೆ ಸ್ವಲ್ಪ ಡಿಫಿಕಲ್ಟ್ ಐತೆ. ಅಲ್ಲಿಂದ ಆರಾಮಾಗಿ ಹೋಗ್ಬೋದು ಟ್ರಕ್ ಮಾಡ್ಕೊಂಡು. ಹೆಂಗೋ ಹೋದೆ ಇವ್ರ ಜೊತೆ. ನೋಡ್ರಿ ಇಲ್ಲಿ ಯಾರು ಮಕ್ಕಳು ಬಂದ್ರೆ ಬರೋದು ಎಷ್ಟು ಕಷ್ಟ ಐತೆ ನೋಡ್ರಿ ಇಲ್ಲಿ. मैं अकेले मेरा खुद के भरोसे साथ लास्ट ईयर ಇಲ್ಲಿ ತಪ್ಪಿದೆ ನೋಡಿ ನೀರು ಹೆಂಗಿದೆ ಇಲ್ಲಿ ಹೆಂಗೆ ಬೀಳ್ತದೆ ಇಲ್ಲಿಂದ ಬೀಳ್ತಾ ಹಿಂಗೆ ಹೋಗುತ್ತೆ. स्वीगर आएगा भारत तू दिसला नाही की पण ಈಗೇನು ನೋಡ್ತಿದ್ರು ಈ ಪೂಲಲ್ಲಿ ಯಾವಾಗಲೂ ನೀರಿರುತ್ತೆ, ಅದಕ್ಕೆ ಇನ್ಫಿನಿಟಿ ಪೂಲ್ ಅಂತ ಕರೀತಾರೆ. ಎಷ್ಟು ಆಳ ಇದೆ ಅಂತ ಗೊತ್ತಿಲ್ಲ, ಆದರೆ ಸುತ್ತಲೂ ಬಂಡೆ ಇದೆ. ಎಷ್ಟು ವರ್ಷ ಹಳೆಯದು ಅಂತಲೂ ಗೊತ್ತಿಲ್ಲ, ಹೇಳಕ್ಕೆ ಬರಲ್ಲ. ಇದು ಸೃಷ್ಟಿಯಾದಾಗಿಂದ ಹಿಂಗೆ ಇದೆ. ನಾವು ಇವಾಗ ಎಂಜಾಯ್ ಮಾಡ್ತಿದ್ವಿ, ಅಷ್ಟೇ ಸೇಫ್ ಕೂಡ. ಹಾಗೆ ಮಳೆಗಾಲದಲ್ಲಿ ಇಲ್ಲಿ ಬರೋಕ್ಕೆ ಅಸಾಧ್ಯ, ಯಾಕಂದರೆ ಫುಲ್ಲು ನೀರು ತುಂಬಿರುತ್ತೆ. ಇದನ್ನು ಇನ್ಫಿನಿಟಿ ವಾಟರ್ಫಾಲ್ ನೋಡ್ಬೇಕಂದ್ರೆ ಎದುರುಗಡೆ ಹಿಲ್ ಪಾಯಿಂಟ್ ಇದೆ, ಅದನ್ನು ಟ್ರೆಕ್ ಮಾಡಿ ನೋಡ್ಬೋದು. ಹಾಗೆ ಇನ್ನೊಂದು ಅಬ್ಸರ್ವ್ ಮಾಡ್ದಂಗೆ ಇಲ್ಲಿ ಯಾವಾಗಲೂ ಒಂದು ನೀರಿನ ಸ್ಟ್ರೀಮ್ ಹರಿತಾನೆ ಇರುತ್ತೆ. ಫಸ್ಟ್ ಒಂದು ನೀರು ಈಜು ಬರ್ತಿಲ್ಲ, ಎಷ್ಟು ಕಷ್ಟಪಡ್ತಿದ್ರು ಕರ್ಕೊಂಡ್ಬರ್ತಿದ್ರು ಅವ್ರಿಗೆ. ಅವ್ರಿಗೆ ಫಸ್ಟ್ ಒಂದು ಅವ್ರಿಗೆ ಈಜು ಬರ್ತಿಲ್ಲ. क्या इतनी जरूरी थी? बहुत जरूरी थी. ಇವರಿಗೆ ಬರ್ತಿಲ್ಲ, ಅಲ್ಲಿಂದ ಕರ್ಕೊಂಬಂದ್ರಿ. ದಿಗ್ತಾನೆ ಬೇಕು ಕ್ಯಾಮ್ರಾಮನ್. ಶರಾಜ್ಕರ ಶರಣು ನಮಸ್ಕಾರ ಎಲ್ರಿಗೂ. ಯಾನ ಮನ ಜ್ಞಾನ ಜನತೆಗೆ ನಾನು ನಿಮ್ಮ ಸ್ಯಾನನ. ಇವತ್ತಿದ್ದೀನಿ ಲೋಟಸ್ ವಾಟರ್ ಫಾಲ್ಸ್ ಏಕಲೆ ವ್ಯಾಲಿ ಹತ್ರ ಬರೋದು. ಕೊನೆಗೂ ಮತ್ತೆ ಈ ವಾಟರ್ ಫಾಲ್ಸ್ನ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಇವತ್ತು ನಾನು ಒಬ್ಬನೇ ಅಲ್ಲ, ತುಂಬ ಜನರ ಜೊತೆ ಇವತ್ತು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಪುಣೆ ಗಾಯ್ಸ್ ಜೊತೆ ಇವತ್ತು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಮತ್ತೆ ಹೇಳೋಣ, ಇದೇ ರೀತಿ ಮತ್ತೆ ನೆಕ್ಸ್ಟ್ ಅಡ್ವೆಂಚರ್ ಆಗಿ ಮತ್ತೆ ಹೊಸ ಜಾಗದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ. ಶರಣು ಯಾರು ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಸಿಗುವ. ಮತ್ತೆ ಈ ಜರ್ನಿ ಹಿಂಗೆ ಕಂಟಿನ್ಯೂ ಹೋಗುತ್ತೆ ಅಂತ ಹೇಳ್ತಾ ನಮ್ಮ ಜೊತೆ ಇದ್ದಾರೆ ಅಪ್ಪ ನಾಮ್ ಬಾಯ್ ಪಾರ್ಥ ನಮ್ಮ ಜೊತೆ ಇದ್ದಾರೆ ಪಾರ್ಥ. ಈ ಪಶ್ಚಿಮ ಘಟ್ಟದ ಮಧ್ಯೆ ಟ್ರೆಕ್ ಮಾಡೋದಷ್ಟು ಸುಲಭ ಇಲ್ಲ. ನೋಡ್ರಿ ಎಲ್ಲ ಹಿಂಗೆ ಸುತ್ತಾಗ್ಯಾರೆ. ನೋಡ್ರಿ ಅವ್ನು ಮುಖ
ನೋಡ್ರಿ ಮಹಾರಾಷ್ಟ್ರದಾಗೆ ಹುಟ್ಟಿ ಬೆಳೆದಿರೋಣ, ಬಟ್ ಊರು ಪ್ರಾಪರ್ ಜಮಖಂಡಿ, ಆದರೆ ಅವ್ನು ಕೇಳೋ ಸಾಂಗ್ ಎಲ್ಲ ತೆಲುಗು. ಕ್ರೇಜಿ ನೋಡ್ರಿ ಅಲ್ಲಿ ಎಲ್ಲ ಲ್ಯಾಂಗ್ವೇಜ್ ಫ್ಯಾನ್ಸು ಎಲ್ಲ ಸ್ಟೇಟ್ ಒಳಗೂ ಅದ. ಲೈಕ್ ಸಬ್ಸ್ಕ್ರೈಬ್ ಶೇರ್. ಇಲ್ಲಿ ನೋಡ್ರಿ ನಮ್ಮ ಅಕ್ಕದಾರ ಇಲ್ಲಿ, ನಮಕ್ ನೈ ನಮಕ್ಕ क्या बोलो? रॉक सॉल्ट. ये बहुत अच्छा पर्सन है, ब्लॉगर है जो इन्होंने हमारे ನೋಡ್ರಿ ಚಿಕ್ಕು ಒಂದು ಅರ್ಧ ದಿನ ಆಗಿಲ್ಲ ಆಗ್ಲಿ ಎಂತ ರಿವ್ಯೂ. इल्ले सुनने भाई को सपोर्ट करो, फॉलो करो. Do like and share. ये त्याने मला इंट्रो लागला. फुल सपोर्ट. मैं बोलता जय महाराष्ट्र, बाद में जय कर्नाटक. ओके. अब सब एक बार बोलो. नियर आता भाई. जय महाराष्ट्र, जय कर्नाटक, जय महाराष्ट्र, जय कर्नाटक. ಸನ್ಸೆಟ್ ವರೆಗೂ ನೋಡೋಣ ಅಂದರೆ ಅದು ಸನ್ಸೆಟ್ ಆಗ್ತಾ ಇದೆ. ಬಹುತೇಕ ಪಿಕ್ಚರ್ ಮುಗಿದ ಸೈಕ್ ಎಕ್ಸ್ಪ್ಲೋರ್ ಈ ಥರ ಲೈಫಾಗಿ ಎಕ್ಸ್ಪೀರಿಯನ್ಸ್ ಆಗಬೇಕು. ಇನ್ನೊಂದು ಆಮೇಲೆ ದೇಹ ಕೂಡ ಹೆಲ್ತಿಯಾಗಿರ್ತೈತಿ. ವಾರಕ್ಕೆ ಒಂದ್ಸರಿ ಟ್ರಕ್ ಮಾಡೋದು ದೇಹ ಪೂರ್ತಿ ಹೆಲ್ತಿ ಇರುತ್ತೆ ಅಂತ ಹೇಳ್ತಾರೆ. ನಾನು ವಾರಕ್ಕೆ 2-3 ಸರಿ ಎಲ್ಲ ಮಾಡಿಬಿಟ್ಟಿನಿ ಟ್ರಕ್ನ. ವಾಪಸ್ ಕಮ್ ಬ್ಯಾಕ್. ಕೊನೆಗೂ ಟಾಪ್ನ ರೀಚ್ ಅದೇ. ಓ ಮೈ ಗಾಡ್, ಬ್ಯೂಟಿಫುಲ್ ಸನ್ಸೆಟ್. ಆಗ್ತಿರೋ ಖುಷಿನೇ ಬೇರೆ. ಸೀರಿಯಸ್ಲಿ ಈ ಪ್ಲೇಸಲ್ಲಿ ಸನ್ಸೆಟ್ ನೋಡೋಣ ಅಂದ್ಕೊಂಡಿದ್ದೆ, ಇದಕ್ಕಿಂತ ಬ್ಯೂಟಿಫುಲ್ ಸನ್ಸೆಟ್ ಬೇಕಾ? ಓ ಭಗವಾನ್, आजा आजा, जीतेगा, ब्यूटीफुल सनसेट देगा. ಸನ್ಸೆಟ್ ನೋಡಿ ಇನ್ನೂ ಖುಷಿ ಆಯ್ತು ಬಿಡು. ಸನ್ಸೆಟ್ ಒಂದು ಸೆಲ್ಯೂಟ್. ನಿನ್ನೆ ನೈಟ್ ಬಸ್ ಹತ್ತಿದೆ, ಇವತ್ತು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿದೆ, ಕೊನೆಗೂ ಸನ್ಸೆಟ್ ನೋಡ್ತಾ ಇದ್ದೀನಿ. ಅದು ಆಗ ಖುಷಿನೇ ಬೇರೆ. ಇಲ್ಲಿ ಹಾಕ್ನ ಇಲ್ಲಿಗೆ ನಿಲ್ಲಿಸ್ತೀನಿ, ತುಂಬ ಟಯರ್ಡ್ ಆಗಿದೆ. ದಯವಿಟ್ಟು ಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಈ ಥರ ತಿರುಗಾಡೋದಕ್ಕೆ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ. ನೀರು ಕುಡಿಬೇಕು, ನೀರು ಬೇಕು, ನೀರು ನೀರು ನೀರು, ಪಾನಿ ಪಾನಿ ಚಾಹಿಯೇ, ಪಾನಿ. ಸಿಕ್ಕಾಪಟ್ಟೆ ಡಿಹೈಡ್ರೇಟ್ ಆಗಿದೆ, ಖತಮ್ ಎನರ್ಜಿ ಖತಮ್. ಕೊನೆಗೆ ಇವತ್ತು ಜರ್ನಿ ಪೀಸ್ ಎಷ್ಟು 1,500 ಕಿಲೋಮೀಟರ್ ಅಂತ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಅಂದರೆ ಒಂದು ಫುಲ್ ಕಂಪ್ಲೀಟ್ ಒಂದು ಡೇ ಒಳಗೆ 12 ಅವರ್ಸಲ್ಲಿ 12 ಅವರ್ಸ್ ವಾಪಸ್ ಮತ್ತೆ ದಾವಣಗೆರೆ ಹೋಗ್ತಾ ಇದ್ದೀವಿ. ಇದು ಹಳೆ ಪುಣೆ ಮುಂಬೈ ಹೈವೇ, ಓಲ್ಡ್ ಹೈವೇ. ಇಲ್ಲಿ ಯಾವಾಗಲೂ ಟ್ರಾಫಿಕ್ ಇರುತ್ತೆ ನೋಡ್ರಿ. ಅಂದರೆ ಇವತ್ತಿನ ಜರ್ನಿ ಪೀಸ್ ಈ ಲಾಗಿಂಗೆ ಕಂಟಿನ್ಯೂ ಆಗುತ್ತೆ. ಬೆಳಗ್ಗೆ ಡ್ರೈವರ್, ಹಲೋ ಬಾಯ್, ಓಕೆ ಗುಡ್ ನೈಟ್ ಬಾಯ್.